ನಮಸ್ಕಾರ ಸ್ನೇಹಿತರೆ, ಭಾರ್ಗವ್ ಸಾಲಿನ್ ಒಂದು ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಿ ಇವತ್ತೇನಪ್ಪ, ನಾನೊಂದು ಬಾಕ್ಸ್ ಇಟ್ಕೊಂಡು ಕೂತಿದ್ದೀನಿ ಅಂತ ನೋಡ್ತಿದ್ದೀರಾ. ಒಂದು ಹಳೆ ಮೆಮೊರೀಸ್, ಇದು ನನ್ನ ಚೈಲ್ಡ್ಹುಡ್ ಮೆಮೊರೀಸು. ನ್ಯೂ ಇಯರ್ ಅಂತ ಏನು ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದೆ. ಆಗ ನನಗೆ ಹಳೆ ಮೆಮೊರೀಸ್, ನಾನು ಓದಬೇಕಾದ್ರೆ ನನ್ನ ಸ್ನೇಹಿತರು ನ್ಯೂ ಇಯರ್ಗೆ ಅಂತ ನನಗೆ ಏನೇನೆಲ್ಲ ಕೊಟ್ಟಿದ್ರು ಅನ್ನೋದು ನೆನಪಾಯಿತು. ನಾನು ತುಂಬ ವರ್ಷದಿಂದ ಇದನ್ನು ಯಾವುದನ್ನು ಎಸೆದೆ ನೀಟಾಗಿ ಅದನ್ನು ಸೇವ್ ಮಾಡಿಕೊಂಡು ಬಂದಿದ್ದೀನಿ. ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗುತ್ತೆ. ಸೊ ನಿಮ್ಮ ಜೊತೆನೂ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಚೈಲ್ಡ್ಹುಡ್ ಮೆಮೊರೀಸ್ ಅಂದರೆ ತುಂಬ ಏನು ಚೈಲ್ಡ್ ಅಲ್ಲ. ನಾನು SSLC ಇರಬೇಕಾದ್ರೆ ಅಥವಾ 9th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡಿಂದನೂ ಸಹ ಈ ಒಂದು ಹಾಬಿ ಬಂತು. ನೋಡಿ, ಹಳೆ ಫೋಟೋಸ್ ಇರ್ಬೋದು, ಹಳೆ ಬುಕ್ಸ್ಗಳಿರ್ಬೋದು, ತುಂಬ ಇದೇ ಥರ ನಾನು ಕೂಡಿಟ್ಕೊಂಡು ಸೇವ್ ಮಾಡಿಕೊಂಡು ಎಲ್ಲೂ ಎಸಿದೆ ಈ ರೀತಿ ನಾನು ಜಾಯಿನ್ ಮಾಡ್ಕೋತಾ ಇರ್ತೀನಿ. ಹಾಗೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಎಷ್ಟು ಬುಕ್ಸ್ ಇಟ್ಟಿದ್ದೀನಿ ಅಂತ. ನೋಡಿ, ಇಷ್ಟೆಲ್ಲ ಹೆಲ್ತ್ ಟಿಪ್ಸ್ ಬುಕ್ಸ್ ಇರ್ಬೋದು, ಭಕ್ತಿಗೀತೆಗಳು. ನಾನು ಸ್ಕೂಲಲ್ಲಿ ಇರಬೇಕಾದ್ರೆ ಸಿಂಗಿಂಗು, ಡ್ಯಾನ್ಸಿಂಗಲ್ಲಿ, ಸ್ಪೋರ್ಟ್ಸಲ್ಲಿ ತುಂಬಾ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಈ ರೀತಿ ಬುಕ್ಸು ಸಹ ನಾನು ಕಲೆಕ್ಟ್ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇದೆ. ಸೊ ಇದ್ರ ಜೊತೆಗೆ ಇನ್ನೊಂದು ಮೆಮೊರಿ ಫುಲ್ಲಾಗಿರೋವಂಥದ್ದು ಏನಪ್ಪ ಅಂದರೆ, ನನ್ನ ಫ್ರೆಂಡ್ಸು ಆಗ ನ್ಯೂ ಇಯರ್ ಟೈಮಲ್ಲಿ ನೋಡಿ ಈ ರೀತಿ ಗ್ರೀಟಿಂಗ್ ಕಾರ್ಡ್ಗಳನ್ನು ಕೊಡ್ತಾಯಿದ್ರು. ಇವಾಗ ಸದ್ಯಕ್ಕೆ ನನ್ನ ಹತ್ರ ಇದೆರಡಿದೆ. ಇದು ಎಷ್ಟು ಮೆಮೊರಿಬಲ್ ಆಗಿದೆ ಅಂದರೆ, ಸುಮಾರು ಇದೊಂದು 15ರಿಂದ 16 ವರ್ಷದ ಹಿಂದೆದು. ನಾನು ಈಗಲೂ ಸಹ ಸೇಫಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಹಿಂದೆ ನಾವು ಈ ರೀತಿ ಬರಿತಾ ಇದ್ವಿ. ಆಗ ಏನೋ ಒಂದು ಕವನಗಳನ್ನ ಬರೆಯೋದು, ಅದು ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ನೋಡಿ, ಯಾರು ಸಹ ಈ ಥರ ಇಟ್ಕೊಂಡಿರ್ತಾರೆ ಅನ್ನೋದೇ ಇಲ್ಲ. ನಾನು ಮಾತ್ರ ತುಂಬ ಸೇಫಾಗಿ ಇಟ್ಕೊಂಡಿದ್ದೀನಿ. ಇದು ನನ್ನ ಫ್ರೆಂಡ್ ಹೆಸರು, ಇದು ನನ್ನ ಹೆಸರು. ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡಿರೋದು. ಬಟ್ ಇಲ್ಲಿ ನೋಡಿ, ಕವನಗಳನ್ನ ಈ ರೀತಿ ಬರಿತಾ ಇದ್ವಿ. ಇನ್ನೊಂದು ಕವನ ಹೇಳ್ತೀನಿ, ಅದು ಹಿಂಗಿರುತ್ತೆ ಅಂದರೆ ಈಗಲೂ ನೆನೆಸ್ಕೊಂಡ್ರೂ ನಗು ಬರುತ್ತೆ. ಒಂದು ಕವನ ಮಾತ್ರ ಹೇಳ್ತೀನಿ ನೋಡಿ ಸ್ನೇಹಿತರೆ. ತುಂಬ ಜನ ಇದನ್ನು ರಿಪೀಟಾಗಿ ನ್ಯೂ ಇಯರ್ಗಳಲ್ಲಿ ಬರಿತಾ ಇದ್ದಿದ್ದು. ನವಿಲಿಗೆ ನಾಟ್ಯ ಚಂದ, ಕೋಗಿಲೆಗೆ ಗಾನ ಚಂದ, ನನಗೆ ನೀನು ಚಂದ, ನಿನಗೆ ನಾನು ಚಂದ. ಈ ರೀತಿ ಒಂದು ಕವನಗಳನ್ನ ಬರಿತಾ ಇದ್ವಿ. ಏನೋ ಒಂಥರ ಖುಷಿಯಾಗ ನ್ಯೂ ಇಯರ್ಗೆ ಈ ರೀತಿ ಗ್ರೀಟಿಂಗ್ಸ್ ತೊಗೊಳ್ಳೋದು, ಫ್ರೆಂಡ್ಶಿಪ್ ಬ್ಯಾಂಡ್ಗಳನ್ನು ಕಟ್ಟೋದು, ಮತ್ತು ಹಬ್ಬ ಏನಾದರೂ ಬಂದಾಗ ವೆರೈಟಿ ರಂಗೋಲಿಗಳನ್ನ ಹಾಕೋದು, ಕಾಂಪಿಟೇಷನ್ ಒಂಥರ ಇರೋದು. ಆದರೆ ಈಗಿನ ಜನ್ರೇಷನ್ ಮಕ್ಕಳಿಗೆ ಅದು ಯಾವುದೂ ಸಹ ಇಂಟ್ರೆಸ್ಟೇ ಇಲ್ಲ ಅನಿಸುತ್ತೆ. ಸೊ ನೋಡಿ, ಇವತ್ತಿನ ವಿಡಿಯೋ ನನ್ನ ಓಲ್ಡ್ ಮೆಮೊರೀಸ್ ಈ ರೀತಿ ಇತ್ತು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗೂ ಸಹ ಇದೇ ರೀತಿ ಓಲ್ಡ್ ಮೆಮೊರೀಸ್ ಇರುತ್ತೆ. ಅದು ಹಾಗೇನಾದರೂ ಇದ್ದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ, ಕಮೆಂಟಲ್ಲಿ ನನಗೆ ತಿಳಿಸಿ. ಗ್ರೀಟಿಂಗ್ಸ್ ಒಂದೇ ಅಲ್ಲ ಸ್ನೇಹಿತರೆ. ನೋಡಿ, ಇದೊಂದು ಬಾಕ್ಸು ಸಹ ಇಟ್ಟಿದ್ದೀನಿ ನಾನು. ಈ ಬಾಕ್ಸಲ್ಲಿ ಏನಿದೆಪ್ಪ ಅಂದರೆ, ನೋಡಿ, ಕವಡೆ ಮತ್ತು ಇದೊಂದು ಗುಂಡುಗಳು. ಇದು ಪ್ಯೂರ್ ಅನಿಸುತ್ತೆ. ಇದು ಯಾರೋ ನನಗೆ ಚಿಕ್ಕ ವಯಸ್ಸಲ್ಲಿ ಕೊಟ್ಟಿದ್ದು, ನನ್ನ ಅಜ್ಜಿ ಕೊಟ್ಟಿದ್ದು ಅನಿಸುತ್ತೆ, ಅಷ್ಟು ನೆನಪಿಲ್ಲ ನನಗೆ. ಸೊ ಅದನ್ನು ಸಹ ನಾನು ಸೇಫಾಗಿ ಇಟ್ಕೊಂಡಿದ್ದೀನಿ. ಇನ್ನು ಈ ಕವಡೆ ಬಂದು ರಜೆಗಳ ಟೈಮಲ್ಲಿ, ಬೇಸಿಗೆ ರಜದ ಟೈಮಲ್ಲಿ ನಮ್ಮ ಮನೇಲಿ ಹಸು ಇರ್ತಿತ್ತು, ಕುರಿ ಇರ್ತಿತ್ತು. ಅಮ್ಮ ಅಪ್ಪ ಏನು ಹೇಳ್ತಿದ್ರು ಅಂದರೆ, ಬೇಸಿಗೆ ಟೈಮಲ್ಲಿ ಅಲ್ಲಿ ಇಲ್ಲಿ ಸುಮ್ಮನೆ ಓಡಾಡೋ ಬದಲು ಹೋಗಿ ನಿಮ್ಮ ಬೆಳಗ್ಗೆವರೆಗೂ ಇಂದ ಸಂಜೆವರೆಗೂ ಹೋಗಿ ಮೇಯಿಸ್ಕೊಂಬರ್ರಿ ಅಂತ ಹೇಳ್ತಾಯಿದ್ರು. ಆಗ ಹೋಗ್ತಾಯಿದ್ವಿ. ಜೊತೆಗೆ ಅಪ್ಪ ಅಮ್ಮನೂ ಬರ್ತಾಯಿದ್ರು. ಆ ಟೈಮಲ್ಲಿ ಈ ಕವಡೆಗಳನ್ನು ಎತ್ಕೊಂಡು ಹೋಗ್ತಾಯಿದ್ವಿ ಆಟ ಆಡೋದಕ್ಕೆ. ಇದು ಸಹ ಸ್ವೀಟ್ ಮೆಮೊರಿಬಲ್ ಅಂತ ನಾನು ಆಗ್ಲಿಂದನೂ ಸೇಫಾಗಿ ಇಟ್ಕೊಂಡಿದ್ದೀನಿ. ಇದನ್ನು ಚೌಕಾಬಾರ ಆಡೋದಕ್ಕೆ ಯೂಸ್ ಮಾಡ್ಕೊತಾ ಇದ್ವಿ, ಬೇಜಾರು ಕಳೆಯೋದಕ್ಕೋಸ್ಕರ. ತುಂಬ ಆಟಗಳನ್ನ ಆಡಿದ್ದೀವಿ ಸ್ನೇಹಿತರೆ ಚಿಕ್ಕ ವಯಸ್ಸಲ್ಲಿ. ಸ್ವೀಟ್ ಮೆಮೊರಿ ಏನಪ್ಪ ಆಟಗಳಲ್ಲಿ ಅಂದರೆ, 19 ಕಿಡ್ಸ್ಗಿರೋ ಅಂಥ ಫ್ರೀಡಮ್ ಇರ್ಬೋದು, ಆಟಗಳಿರ್ಬೋದು, ಯಾವುದು ಸಹ ಈಗ ಮಕ್ಕಳಿಗೆ ಆಡೋದಿಲ್ಲ. ಬೆಸ್ಟ್ ಅಂದರೆ 90 ಕಿಡ್ಸ್ ಮಾತ್ರನೇ. ಇದ್ರ ಜೊತೆಗೆ ನಿಮಗೆ ಇನ್ನೊಂದು ತೋರಿಸ್ತೀನಿ, ಕಾಯಿನ್ಸ್ ನೋಡಿ. 50 ಪೈಸೆ ಕಾಯಿನ್ಸಿಂದ ಹಿಡಿದು 10 ಪೈಸೆ, 20 ಪೈಸೆ, ಹಾಗೆ ಇದು 5 ಪೈಸೆ, ಇದು ಸಹ 20 ಪೈಸೆ. ಈ ರೀತಿ ಕಾಯಿನ್ಸ್ಗಳು ಸಹ ನಾನು ಕಲೆಕ್ಟ್ ಮಾಡ್ಕೊತಾ ಇದ್ದೆ. ನೋಡಿ, ಇದು 25 ಪೈಸೆ, ಇದು ಸಹ 25 ಪೈಸೆ. ಇದು ಯಾವುದೋ ರಾಜರ ಕಾಲದ್ದು ಅನಿಸುತ್ತೆ ಸ್ನೇಹಿತರೆ. ನೋಡಿ, ಇದು ಹೆಂಗೆ ನನ್ನ ಹತ್ರ ಬಂತು, ಹೆಂಗೆ ಕಲೆಕ್ಟ್ ಮಾಡಿಕೊಂಡೆ ಅನ್ನೋದು ನನಗೂ ಗೊತ್ತಿಲ್ಲ. ತುಂಬ ಹಳೇದಾಗಿದೆ.
ಇದಕ್ಕೆ ಕುದುರೆ ಗುರುತು ಸಹ ಇದೆ, ನಿಮಗೆ ಕಾಣಿಸ್ತಿರ್ಬೋದು. ಇದು ಹೆಂಗೆ ಬಂತು ಅನ್ನೋದು ನನಗೆ ಗೊತ್ತಿಲ್ಲ. ಅಂತ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.